ಹುಬ್ಬಳ್ಳಿಯಲ್ಲಿ ನೇಹಾ ಪ್ರಕರಣ ಅದ ನೆನಪು ಮಾಸೋ ಮುನ್ನವೇ ಮತ್ತೊಂದು ಕೊಲೆ ಕೇಸ್ ಆಗಿದೆ. ಮತ್ತೊಂದು ಯುವತಿಯನ್ನ ಕೊಲೆ ಮಾಡಲಾಗಿದೆ. ಈ ರೀತಿಯ ಘಟನೆಗಳತ್ತ ಕಾಂಗ್ರೆಸ್ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ ಬಿಜೆಪಿ ಕಡೆಯಿಂದ ಬರ್ತಾ ಇದೆ. ಇದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ, ಗೃಹ ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಾ ಇದೆ. ಗೃಹ ಇಲಾಖೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಬ್ಯುಸಿ ಆಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪಿಸಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದ ಮತ್ತೊಂದು ಜೀವ ಬಲಿಯಾಗಿದೆ. ಈ ಹಿಂದೆ ಇದೇ ಆರೋಪಿ ಬೆದರಿಕೆ ಹಾಕಿದಾಗ ಪೊಲೀಸರು ಕ್ರಮ ಕೈಗೊಂಡಿದ್ದಿದ್ರೆ ಈ ಕೊಲೆ ಆಗ್ತಾ ಇರಲಿಲ್ಲ ಅಥವಾ ಕೊಲೆಯನ್ನು ತಡೆಯಬಹುದಿತ್ತು. ಸರ್ಕಾರ ಈಗ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕು ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಒತ್ತಾಯಿಸಿದ್ದಾರೆ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬಂಧಿಸಿ 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 ರಕ್ಷಣೆ ಕೊಡಿ, 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 ರಕ್ಷಣೆ ಕೊಡಿ. ಬರವಾಗಿ ಚಾಕು ಇರಿತವನ್ನು ಮಾಡೋ ಮುಖಾಂತರ ಅಂಜಲಿ ಅಂಬಗೇರ್ ಅಂತಕ್ಕಂಥ ಹುಡುಗಿ ಇವತ್ತು ಚಾಕುವಿನಿಂದ ಮರ್ಡರ್ ಮಾಡಿರ್ತಕ್ಕಂಥ ಸಂಗತಿಯನ್ನು ಇವತ್ತು ಬೆಳಿಗ್ಗೆ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಪುರಾವೆಗಳನ್ನು ಬರ್ತಿರ್ತಕ್ಕಂಥ ನಾವು ನೋಡಿದ್ದೇವೆ. ಇವತ್ತು ನೇಹಾ ಹತ್ಯೆ ಆದಮೇಲೆ ಕೂಡ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ರೀತಿಯಾದಂಥ ಘಟನಾವಳಿಗಳನ್ನು ಆಗಲಾರದ ರೀತಿಯಲ್ಲಿ ನೋಡ್ಕೋಬೇಕಾಗಿತ್ತು. ಅದರ ಜೊತೆಗೆ ಸರ್ಕಾರದವರು ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳಾದಾಗ ಏನು ಹೇಳಿಕೆಗಳನ್ನು ನಾವು ಕೊಡಬೇಕನ್ನುವಂಥದ್ದನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ, ಮುಖ್ಯಮಂತ್ರಿಗಳಾಗಲಿ ಒಂದು ಸಲ ಯೋಚನೆ ಮಾಡಬೇಕು. ಇವತ್ತು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನೇ ಇವತ್ತು ಈ ರೀತಿಯಾದಂಥ ಘಟನೆಗಳನ್ನು ನಡೆಸಲಿಕ್ಕೆ ಭಾಳ ಪುಷ್ಟಿಯನ್ನು ಕೂಡ ಇವತ್ತು ಒದಗಿಸ್ತಾ ಇದ್ದಾವೆ. ಇವತ್ತು ನೋಡಿ, ನೇಹಾ ಹತ್ಯೆ ಆದಂಥ ಪ್ರಕರಣವನ್ನು ನಾವು ನೋಡಿದಾಗ ಇವತ್ತೇನು ಈ ಮರ್ಡರ್ ಮಾಡಿದಾನ, ಈಗ ನಾನು ಆ ಅಜ್ಜಿ ಜೊತೆ ನಾನು ಮಾತಾಡಿದ್ದೇನೆ. ಅಜ್ಜಿಯವರು ಹೇಳ್ತಕ್ಕಂಥದ್ದು ಮತ್ತು ತಮ್ಮ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ನೋಡಿದಾಗ ಕಳೆದ ಒಂದು ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ, ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದ್ದಾರೆ, ಈ ರೀತಿಯಾಗಿ ಫೋನ್ ಬಂದಿತ್ತು, ನಮ್ಮ ನೇಹಾ ಯಾವ ರೀತಿಯಾಗಿ ಕೊಂದಾರ ಅದೇ ರೀತಿ ನಿನ್ನೂ ಕೊಲ್ತೇನೆ ಅಂತಕ್ಕಂಥ ಮಾತನ್ನು ಇವತ್ತೇನು ಕೊಲೆ ಮಾಡಿದಾರ, ಆ ಕೊಲೆ ಮಾಡಿದಂಥ ಕೊಲೆಗಡಕ ಅವತ್ತು ಈ ಒಂದು ವಾರದ ಹಿಂದೆ ಇವ್ರಿಗೆ ಹೇಳಿದಾಗೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ವರದಿಯನ್ನು ಕೊಟ್ಟಿದ್ದಾರೆ, ಈ ರೀತಿ ನಮಗೆ ಫೋನ್ ಬಂದಿತ್ತು ಅಂಥೇಳಿ. ಆದರೆ ಭಾಳ ದುರ್ದೈವದ ಸಂಗತಿ, ಇವತ್ತು ಅವತ್ತು ಯಾರು ಇಲಾಖೆಯಲ್ಲಿ ಇದ್ದರು, ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ ಯಾವ ಅಧಿಕಾರಿ ಇದ್ದರೂ ಗೊತ್ತಿಲ್ಲ ನನಗೆ. ಆ ಅಧಿಕಾರಿಗಳೇನಾದರೂ ಕರೆಸಿ ತಕ್ಷಣ ಅದರ ಬಗ್ಗೆ ಕ್ರಮ ತೊಗೊಂಡಿತ್ತಂದ್ರೆ ಇವತ್ತು ಒಂದು ಜೀವವನ್ನು ಉಳಿಸೋಕೆ ನಮಗೆ ಸಾಧ್ಯ ಇತ್ತು. ಇವತ್ತು ಯಾರು ಆ ರೀತಿ ಹೇಳಿದ ಮೇಲೆ ಇವತ್ತು ವೈಫಲ್ಯ ಆಗೈತಿ. ಯಾವುದೇ ಕಾರಣಕ್ಕೂ ಆ ಅಧಿಕಾರಿಗಳನ್ನು ಮೊದಲು ಅವ್ರ ಮೇಲೆ ಶಿಕ್ಷೆ ಅವ್ರನ್ನೂ ಕೂಡ ಅಷ್ಟೇ ಅಪರಾಧಿ ಭಾವನೆಯಲ್ಲಿ ಇವತ್ತು ನಾವು ನೋಡಬೇಕಾಗತ್ತೆ. ಅವರೇನಾದರೂ ಅಧಿಕಾರಿಗಳು ಅವತ್ತು ಕರೆಸಿ ಒಂದಿಷ್ಟು ಸರಿಯಾದ ವ್ಯವಸ್ಥೆ ಮಾಡಿದ್ರಂದ್ರೆ ಇವತ್ತು ಈ ಹುಡುಗಿಯ ಜೀವ ಹೋಗಿದ್ದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗೈತೆ. ಮತ್ತೊಂದು ದುರಂತದ ದಿವಸ. ಈಗ ತಾನೇ ನನ್ನ ಮಗಳದ್ದು ಒಂದು ತಿಂಗಳ ಒಳಗೆ ಮನೆಗೆ ಪೂಜಾ ಕಾರ್ಯಕ್ರಮ ಮುಗಿಸಿ, ವೀರಭದ್ರೇಶ್ವರ ಒಂದು ರುದ್ರಾಭಿಷೇಕನ ಮುಗಿಸಿ ಮಾಡುವ ಹೊತ್ನಾಗ ಈ ಒಂದು ಘಟನೆ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ನನ್ನ ವಾರ್ಡ್ನಲ್ಲೇ ಏನು 68ನೇ ವಾರ್ಡ್, ನನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕೂಡ ನಾನು ಏನು ಪ್ರತಿಭಟನೆ ಮಾಡಿ ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ ಎಲ್ಲ ಹೋರಾಟ ಆಯಿತು. ಎಲ್ಲ ಪಕ್ಷಾತೀತ, ಜಾತ್ಯತೀತ ಹೋರಾಟ ಮಾಡಿದರೂ ಕೂಡ ಈ ಕಳೆದ 15 ದಿವಸ 20 ದಿವಸಗಳೊಳಗೆ ಮತ್ತೊಂದು ಮರ್ಡರ್ ಆಕೈತಂದ್ರೆ ಇದು ಎಂಥ ಅವ್ಯವಸ್ಥೆ. ಈಗ ನಾನು ಯಾರ ಮೇಲೆ ಬ್ಲೇಮ್ ಮಾಡಬೇಕು ಏನು ಒಂದು ಅರ್ಥ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಮತ್ತೆ ಮಾದರಿ ಯಾರು ನಮ್ಮನ್ನ ಹೇಳ್ತಾನೆ ಅಂದರೆ, ನೇಹಾ ಹೆಂಗೆ ಹತ್ಯೆ ಆಗಿದ್ದಾಳೆ ಅದೇ ರೀತಿಯೇ ನಿನ್ನೂ ಕೂಡ ಕೊಲ್ತೇನೆ, ಮುಂಜಾಗ್ರತವಾಗಿ ಫೋನ್ ಮಾಡಿ ಮನೆಗೆ ಬಂದು ಧಮಕಿ ಹಾಕಿ ಬೆಳಗ್ಗೆ 4 ಮಂದಿ ಅವ್ರ ಸಹೋದರ, ಅವ್ರ ಮನೆಯಲ್ಲೇ ಎಲ್ಲರೂ ಅದಾರ, ಅವ್ರ ಅಜ್ಜಿ ಅದಾರ, ಅವ್ರ ಅಕ್ಕಂಗಿಯರು ಅದಾರ, ಎಲ್ಲರೂ ಹಾಡಾಗಲ ಅವ್ರ ಮುಂದೆ ಇನ್ನೂ ಬೆಳಗ್ಗೆ 5:30ಕ್ಕೆ ಅಂದರೆ ಬಾಗ್ಲ ಬಾರಿಸಿ ಈ ರೀತಿ ಕೃತ್ಯ ಮಾಡಿದ್ದಾರೆ. ಇದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೇನೆ.
ಮತ್ತು ಯಾವ ರೀತಿ ನನ್ನ ಮಗಳಿಗೆ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರಿ, ಅದೇ ರೀತಿ ಕೂಡ ಈ ಮಗಳು ಕೂಡ ನನ್ನ ಮಗಳೇ, ಆಕೆಗೂ ಕೂಡ ಹೋರಾಟನ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು. ನಾನಂತೂ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತೊಂದು ಘಟನೆ ಆಗಿದೆ, ನಾನು ಹಿಂದಕ್ಕಾದರೂ ಕೇಳಿದ್ದೆ, ಈ ಘಟನೆ ಮರುಕಳಿಸ್ಬಾರ್ದು. ನಾನು ನನ್ನ ಮಗಳ ದುಃಖನ ತಡ್ಕೊಂಡು ನಾನು ಮತ್ತೆ ಎಚ್ಚರಿಕೆ ಕೊಟ್ಟಿದ್ದೆ, ಆದರೂ ಕೂಡ ಮತ್ತೆ ಮರುಕಳಿಸ್ತು. ನಿನ್ನಿಲ್ದ ಮೊನ್ನೆ ಹಳ್ಳಿಯಾಳದಾಗೆ ಹಾಡಾಗಲ್ಲ ಪಾಪ ಒಬ್ಬ ಕೂಲಿ ಕಾರ್ಮಿಕನ ಹತ್ಯೆ ಮಾಡಿದರು, ಇಲ್ಲೇ ಪಕ್ಕದ ಹಳ್ಳಿಯಾಳ. ನನಗೆ ಅದಕ್ಕೆ 6 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಮನೆ ಹತ್ರ. ಮತ್ತು ಈಗ ನನ್ನ ವಾರ್ಡ್ನಲ್ಲೇ ಆಗಿದೆ. ಏನು ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ? ನನ್ನ ವಾರ್ಡೇ ಇವರಿಗೆ ಟಾರ್ಗೆಟ್ ಆಗಿದೆ. ಬಡ ಮಕ್ಕಳನ್ನೇ ಬೇಕಾ ಇವರಿಗೆ? ಯಾವ ರೀತಿ ಅನ್ನೋದು ಯಾರು ಕೂಡ ಇದಕ್ಕೆ ಬೇಜವಾಬ್ದಾರಿತನ ವಹಿಸ್ಕೊಂಡು, ಯಾವ ಪೊಲೀಸ್ ಉನ್ನತ ಅಧಿಕಾರಿ ಮೀಟಿಂಗ್ ಇಲ್ಲ, ಯಾವ ಕಾಲೇಜ್ನಲ್ಲಿ ಬಂದೋಬಸ್ತ್ ಇಲ್ಲ. ಎಲ್ಲಿವರೆಗೆ ಹೋರಾಟ? ಬಂಧಿಸಿ ಬಂಧಿಸಿ ದೃಶ್ಯ ಗಮನಿಸ್ತಾ ಇದ್ದೀರಿ. ಅಂಜಲಿ ಅವರ ಮೃತದೇಹ ಇರುವಂತ ಆಂಬುಲೆನ್ಸ್ ಅನ್ನ ತಡೆದು
ಸ್ಥಳೀಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಕೊಲೆಯ ಹಿಂದೆ ಸರ್ಕಾರದ ವೈಫಲ್ಯ ಇದೆ, ಪೊಲೀಸ್ ಇಲಾಖೆಯ ವೈಫಲ್ಯ ಇದೆ, ನ್ಯಾಯ ಸಿಗಬೇಕು ಅಂಜಲಿಗೆ ಅಂತ ಪ್ರತಿಭಟನೆಯನ್ನು ಮಾಡಲಾಗಿದೆ. ಒಂದು ಹಂತದಲ್ಲಿ ಆಂಬುಲೆನ್ಸನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದ್ರು. DC ಸ್ಥಳಕ್ಕೆ ಬರಬೇಕು ಅಂತ ಒತ್ತಾಯಿಸಿದ್ರು. ಕೊನೆಗೆ ಪೊಲೀಸರು ಮಧ್ಯಪ್ರವೇಶಿಸಿ ಆಂಬುಲೆನ್ಸನ್ನು ಮೂವ್ ಆಗೋದಕ್ಕೆ ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.